ಇಡೀ ದಾಳಿಗೆ ಒಳಗಾದಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಿನ್ನೆಯಷ್ಟೇ ಅವರ ನಿವಾಸಗಳ ಮೇಲೆ ಇಡೀ ದಾಳಿ ಮಾಡಿತ್ತು. ಇಡೀ ದಿನ ದಾಖಲೆಗಳ ಪರಿಶೀಲನೆಯನ್ನ ಮಾಡಿತ್ತು. ಇವತ್ತು ನಮ್ಮ ಜೊತೆ ಸ್ವತಃ ಶಾಸಕರಿದ್ದಾರೆ, ಅವರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಇಡೀ ದಾಳಿ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು? ಇಡೀ ದಾಳಿ ಬಗ್ಗೆ ಅದೊಂದು ಸಮಸ್ಯೆ, ತನಿಖೆ ಮಾಡೋಂಥ ಸಮಸ್ಯೆ ಮಾಡಲಿ, ನನ್ನದೇನು ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಅದರಲ್ಲಿ ಒಂದು ಕುತಂತ್ರ ಇದೆ. ಏನಂದರೆ, ನನ್ನ ಮೇಲೆ ಸುಮ್ಮನೆ ಒಬ್ಬ ನಮ್ಮಲ್ಲಿ ಸ್ವತಂತ್ರ ಅಭ್ಯರ್ಥಿ ನನ್ನ ಮೇಲೆ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ನನ್ನನ್ನು ರಾಜಕೀಯವಾಗಿ ನನ್ನನ್ನು ತೊಂದರೆ ಕೊಡುವಂಥ ಕೆಲಸ ಮಾಡಿದ್ದಾನೆ. ಇದಕ್ಕೆ ನನ್ನ ವಿರೋಧ ಇದೆ. ಯಾಕಂದರೆ ರಾಜಕೀಯದಲ್ಲಿ ಸೋಲು ಗೆಲುವು ಕಾಮನ್. ಏನು ವಿರೋಧ ಮಾಡಲಿ, ನಾನಂತೂ ಇಡೀ ಸಮಸ್ಯೆಗೆ ನಿಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀನಿ, ನೀವೆಲ್ಲ ತನಿಖೆಯನ್ನು ಮಾಡಿ. ನನ್ನ ಸಂಪೂರ್ಣ ಸಹಕಾರ ಇದೆ. ನಾನು ನಿನ್ನೆ ಬಂದಂಥ ಅಧಿಕಾರಿಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರು ಸಂಪೂರ್ಣವಾದಂಥ ಸಹಕಾರ ನೀಡಿದ್ದೀನಿ. ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರನೂ ನೀಡಿದ್ದೀನಿ. ನಾನು ಈಗಲೂ ಹೇಳ್ತೀನಿ ತಮ್ಮ ಮಾಧ್ಯಮ ಮುಖಾಂತರ, ಸತ್ಯಾಸತ್ಯತೆ ತಿಳ್ಕೊಳ್ರಿ. ನಾನೇನಾದರೂ ಅಪರಾಧ ಮಾಡಿದ್ರೆ ನಂದು ಫಾರಿನ್ನಲ್ಲಿ ಸಿಂಗಲ್ NP ಇನ್ವೆಸ್ಟ್ಮೆಂಟ್ ಇದ್ದರು ಎಂಟೈರ್ ನನ್ನ ಆಸ್ತಿ ಸರ್ಕಾರಕ್ಕೆ ಬರ್ಕೊಟ್ಟು ರಾಜಕೀಯವಾಗಿ ಕೂಡ ನಿವೃತ್ತಿ ಹೊಂದಕ್ಕೆ ನಾನು ಸದಾ ಸಿದ್ಧನಿದ್ದೀನಿ. ನಾನು ಅಷ್ಟು ಸತ್ಯಾಸತ್ಯತೆಯಿಂದ ರಾಜಕೀಯ ಜೀವನದಲ್ಲಿ ಇದ್ದೀನಪ್ಪ. ಸರ್, ವಿದೇಶಗಳಲ್ಲಿ ಮಲೇಷ್ಯಾ, ಹಾಂಗ್ಕಾಂಗ್ ಇದೆ ಅನ್ನೋದು ಒಂದು ವಾದ. ಮತ್ತು ವಿದೇಶಿ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ರಿ, ಐಷಾರಾಮಿ ಕಾರುಗಳನ್ನು ಹೊಂದಿರಿ, ವ್ಯವಹಾರಗಳು ನಡೆದಿವೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ನಡೆದಿವೆ ಅನ್ನೋಂಥ ಮಾತುಗಳು. ಸರ್, ನನಗೂ ಜೂನ್ 6ನೇ ತಾರೀಕು ಆ ಡಾಕ್ಯುಮೆಂಟ್ ಸಿಗುತ್ತೆ. ಒಂದು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ನನ್ನ ಯಾರ್ದೋ ಶರೀರಕ್ಕೆ ನನ್ನ ಫೋಟೋ ಹಾಕ್ಬಿಟ್ಟು ಆ ಡಾಕ್ಯುಮೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾಳೆ ಮಾಡಿಬಿಟ್ಟು ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ಇರೋ ಥರ ನಕಲಿಯಾಗಿ ಸೃಷ್ಟಿ ಮಾಡಿ ಅದನ್ನಿರೋ ಥರ ಮಾಡಿದ್ದಾರೆ. ಬಟ್ ನಾನು ಆವಾಗಲೇ ಸೈಬರ್ ಕ್ರೈಮ್ಗೆ ಹೋಗಿದ್ದೀನಿ, ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದೀನಿ. ಆ ಫೋಟೋ ಪ್ರೂಫು ನಿಮಗೆ ಕೊಡ್ತೀನಿ. ನಾನು ಕೇಳೋದಿಷ್ಟೇ, ಅದರಲ್ಲಂತೂ 100% ಸುಳ್ಳು. ಅದು ಅವರು ಜರ್ಮನಿ, ಮಲೇಷಿಯಾ ಆ್ಯಂಡ್ ಹಾಂಗ್ಕಾಂಗ್ ಅಂತ ಹೇಳ್ತಾರೆ. ನಾನು ರೀಸೆಂಟಾಗಿ 15 ವರ್ಷಗಳಿಂದ ಆ ಕಂಟ್ರಿಗೆ ಹೋಗಿಲ್ಲ. ಅದರಲ್ಲೂ ಜರ್ಮನಿಗೆ ನನ್ನ ಲೈಫಲ್ಲೇ ಹೋಗಿಲ್ಲ. ಈ ಥರ ಸುಳ್ಳುಗಳಲ್ಲಿ ಮಾಡೋದು ನಮ್ಮ ರಾಜಕೀಯವಾಗಿ ಇದು ಒಳ್ಳೆಯದಲ್ಲ ಅನ್ನೋ ಭಾವನೆ ನನಗೆ. ಏನು ಸರ್ ನಕಲಿ ದಾಖಲೆ ಅಂದರೆ ಏನು ಸೃಷ್ಟಿ ಮಾಡಿದ್ರು? ನಕಲಿ ದಾಖಲೆ ಅಂದರೆ, ರಾಮಸ್ವಾಮಿ ವೀರಸ್ವಾಮಿ ಅನ್ನೋ ಒಬ್ಬ ವ್ಯಕ್ತಿ ನನಗೊಂದು ಪ್ರಾಪರ್ಟಿ ಮಾಡ್ದಂಗೆ, ನಂದಲ್ಲಿ ಬ್ಯಾಂಕ್ ಅಕೌಂಟ್ ಇದ್ದಂಗೆ, ನಾನು ಆ ಬ್ಯಾಂಕಿಂದ ಅವ್ರಿಗೆ ಹಣ ಕೊಟ್ಟಂಗೆ ಕ್ರಿಯೇಟ್ ಮಾಡಿದ್ದಾರೆ. ಇದರ ಬಗ್ಗೆ ನಾನು ನಾಳೆ ಆವತ್ತು ದೂರು ತಗೊಂಡಿಲ್ಲ. ಈಗ ನಾನೊಂದು NCR ಮಾಡಿಸಿ ಕೋರ್ಟ್ ಕೂಡ ಹಾಕುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಏನೆಲ್ಲ ಪ್ರಶ್ನೆಗಳನ್ನು ನಿನ್ನೆ ಕೇಳಿದ್ವಿ? ನಿನ್ನೆ ಅವ್ರು ಕೇಳಿದಿಷ್ಟೇ, ನಿಮ್ಮದು ಫಾರಿನಲ್ಲಿ ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ ಹೇಳ್ರಿ. ಒಂದೇ ಕ್ವಶನ್, ನಿಮ್ಮದು ಇದೆ ನಮಗೆ ಗೊತ್ತು ಅಂತ. ನಾನು ಚಾಲೆಂಜಾಗಿ ಹೇಳ್ತಿದ್ದೆ, ನಂದಿದ್ದರೆ ನೀವೇನಾದರೂ ಆಕ್ಷನ್ ತಗೊಳ್ಳಿ, ನಂದಿಲ್ಲ ಅಂತ ನಾನು ಇದೆ ಅಂತ. ಅವರು ಸಾಯಂಕಾಲದಂಗೆ ನಿನ್ನೆ ವಾದಗಳಾಯಿತು. ಸಾಯಂಕಾಲ ಒಂದು ಸ್ಟೇಟ್ಮೆಂಟ್ ಮಾಡಿಕೊಂಡು ಅದನ್ನು ನಾನು ಕ್ಲಿಯರ್ ಕಟ್ ಆಗಿಲ್ಲ. ನನ್ನ ಸ್ವಇಚ್ಛೆಯಿಂದ ಹೇಳ್ತಾ ಇದ್ದೀನಿ. ನೀವೇನು ಹೇಳ್ತೀರ, 3 ದೇಶಗಳೆಲ್ಲ, ಒಂದು ದೇಶದಲ್ಲಿ ನಯಾ ಪೈಸೆ ಇನ್ವೆಸ್ಟ್ಮೆಂಟ್ ನಂದಿಲ್ಲ. ಇದ್ದರೆ ಒಂದು ಅಫಿಡವಿಟ್ ರೆಡಿ ಮಾಡಿ ನನ್ನ ಎಂಟೈರ್ ರಾಷ್ಟ್ರ ಸರ್ಕಾರ ಕೊಡೋಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ. ಈಗ ಮತ್ತೆ ವಿಚಾರಣೆಗೆ ಕರೆಯುವಂಥದ್ದು ನನಗೆ 14ನೇ ತಾರೀಕು ವಿಚಾರಣೆಗೆ ಬರೋಕ್ಕೆಲ್ಲಿದ್ದಾರೆ. ನಾನು 14ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ. ಮತ್ತು ಶಾಸಕರಿಗೆಲ್ಲ ಒಂದು ರೀತಿ ಮಸಿ ಬಳಿಯುವಂಥ ಕೆಲಸ ಯಾರೋ ಕುತಂತ್ರಿಗಳು ಮಾಡಿದ್ರು ಅನ್ನೋದು ತಮ್ಮ ಆರೋಪ ಇತ್ತು. ಅದು ಯಾರು ಅಂತ ಹೇಳ್ಬೋದು ಸರ್? ಇಲ್ಲ, ನಾನು ಮೊದಲು 14ನೇ ತಾರೀಕು ಅಲ್ಲಿ ಹೋಗ್ತೀನಿ, ತಿಳ್ಕೊಳ್ತೀನಿ. ಇನ್ನೂ ಸ್ವಲ್ಪ ನಾನು ಸತ್ಯಾಸತ್ಯ ತಿಳ್ಕೊಂಡ್ಬಿಟ್ಟು. ಯಾಕಂದರೆ ನಾನು ಕೇಳಿದ್ದಾಗ ಎಲೆಕ್ಷನ್ ಅಫಿಡವಿಟಲ್ಲಿ ನಿಮ್ಮದು ಫಾರಿನ್ನಲ್ಲಿ ಇನ್ವೆಸ್ಟ್ಮೆಂಟ್ ನೀವು ಮರೆಮಾಕಿದ್ದೀರಾ ಅಂತ ಅವ್ರು ಹೇಳಿದ್ದಾರೆ. ನಾನು ಇನ್ನೂ ಸ್ವಲ್ಪ ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಹೋಗಿ ನಾನು ಅಲ್ಲಿ 14ನೇ ತಾರೀಕು ಹೋದಾಗ ನನ್ನ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲ ಒಂದು ಕಡೆ ಮಾನಸಿಕವಾಗಿ ಹಿಂಸೆ ಆಯಿತು ಅನಿಸುತ್ತೆ, ಮತ್ತು ಒಂದು ಕಡೆ ಕಾರ್ಯಕರ್ತರು, ಕ್ಷೇತ್ರದ ಜನರಿಗೆ ತಪ್ಪು ಭಾವನೆ ಸಂದೇಶವನ್ನು ಕಳಿಸಿದ ರೀತಿ ಆಗುತ್ತೆ. ಖಂಡಿತವಾಗ್ಲೂ ಈ ಥರ ಯಾರಿಗಾದ್ರೂ ಮಾಡಬಾರ್ದು. ನಾನು ಕೇಳೋದು ಇದ್ದರೆ 100% ಮಾಡಲೇಬೇಕು, ಅವ್ರ ಮಟ್ಟ ಹಾಕಲೇಬೇಕು. ಅಕಸ್ಮಾತ್ ಸರ್ಕಾರಕ್ಕೆ ಮೋಸ ಮಾಡಿ ಫಾರಿನ್ನಲ್ಲಿ ಏನಾದರೂ ನಾವು ಇನ್ವೆಸ್ಟ್ಮೆಂಟ್ ಇದೆ ಅಂಥವ್ರ ಮಟ್ಟ ಹಾಕಲೇಬೇಕು. ಆದರೆ ಸುಮ್ಮನೆ ಇಂಥ ಆರೋಪಗಳು ಮಾಡೋದ್ರಿಂದ ಈಗ ನಮಗೆಲ್ಲ ಒಂದು ರಾಜಕೀಯ ಜೀವನದಲ್ಲಿ ನಮಗೆ ಆದಂಥ ಒಂದು ಗೌರವ ಇದೆ. ಎಲ್ಲ ಕೆಲವ್ರಿಗೆ ಹಳ್ಳಿ ಜನರಿಗೆ ಏನೋ ನಮ್ಮ ಮೇಲೆ ಕೂಡ ಹಿಂಗೆ ಮಾಡಿದ್ದಾನೇನೋ ಅಂತ ಭಾವನೆ ಬಂದಾಗ ನಮಗೆ ನೋವಾಗುತ್ತೆ. ಖಂಡಿತವಾಗ್ಲೂ ಯಾರೇ ಒಬ್ಬ ರಾಜಕೀಯದಲ್ಲಿ ಸೋಲು ಗೆಲುವು ಕಾಮನ್ನು. ಈ ಸೋತ ತಕ್ಷಣಕ್ಕೆ ಹಿಂಗೆಲ್ಲ ಮಾಡೋದು ಸರಿ ಇಲ್ಲ ಅಂತ ಭಾವನೆ ತಮ್ಮಲ್ಲಿ ವ್ಯಕ್ತಪಡಿಸ್ತೀವಿ. ಪಕ್ಷ ಮತ್ತು CM, DCM ಚರ್ಚೆ ಮಾತಾಡಿ
ಖಂಡಿತವಾಗ್ಲೂ ನಾನು ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಸರ್ಕಾರ ನಿಮ್ಮ ಜೊತೆಯಲ್ಲಿರುತ್ತೆ, ಖಂಡಿತವಾಗ್ಲೂ ಏನೇ ಸಮಸ್ಯೆ ಇದ್ರೂ ನಮ್ಮ ಜೊತೆ ಹಂಚ್ಕೊಳ್ಳಿ, ನಾವು ನಿಮ್ಮ ಜೊತೆಗಿರ್ತೀವಿ, ಎದೆಗುಂದಿದ್ದು ಬೇಡಿ, ಯಾವುದೇ ಕಾರಣಕ್ಕೆ ನಿಮ್ಮ ವ್ಯಕ್ತಿತ್ವ ಏನು ಅಂತ ನನಗೆ ಗೊತ್ತು, ನಾವು ನಂಬಿದ್ದೀವಿ, ನೀವು ಧೈರ್ಯವಾಗಿರುವಂಥ ಧೈರ್ಯ ನಾನು ತುಂಬಿದ್ದಾರಪ್ಪ. ಇದಿಷ್ಟು ಇವತ್ತು ಬಾಗೇಪಲ್ಲಿ ಶಾಸಕರಾದಂತಹ ಸುಬ್ಬಾರೆಡ್ಡಿ ಅವರ ಮಾತು. ಇಡೀ ದಾಳಿ ಮಾಡಿದಂತಹ ರೀತಿಯಲ್ಲಿ ನನ್ನ ಯಾವುದೇ ರೀತಿಯ ಪ್ರಾಪರ್ಟಿ ವಿದೇಶದಿಲ್ಲ, ಆ ರೀತಿ ಯಾವುದೇ ಪ್ರಾಪರ್ಟಿ ಇದ್ರೂ ಕೂಡ ಅದನ್ನು ಸರ್ಕಾರ ಮುಟ್ಟುಗೋಲು ಹಾಕೋಬಹುದು ಅನ್ನೋಂಥ ರೀತಿಯ ಸ್ಪಷ್ಟನೆಯನ್ನು ಇವತ್ತು ಶಾಸಕರು ಕೊಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.